ಆ ಕಡೆ ದಬ್ಬಾಕೊತ್ತು. ನಮಸ್ಕಾರ, ನಾನೇ ಬಾಲಾಜಿ. ಈ ವಿಡಿಯೋಲಿ ನೀವೇ ನೋಡ್ತೀರಾ ಅಂದ್ರೆ ನಮ್ಮ ವಾಲ್ಪರ್ ಎಪಿಸೋಡ್ನ ಕಂಟಿನ್ಯೂಟಿ ವ್ಲಾಗೆ ನೋಡ್ತೀರಾ. ಲಾಸ್ಟ್ ವ್ಲಾಗ್ ನೀವು ನೋಡಿಲ್ಲ ಅಂದ್ರೆ ಏನೂ ತೊಂದರೆ ಇಲ್ಲ, ಈ ವ್ಲಾಗ್ನೇ ನೋಡ್ಬೋದು, ಕರೆಕ್ಟಾಗಿ ಅರ್ಥ ಆಗತ್ತೆ. ಹಾಗೆ ಈ ಎಪಿಸೋಡ್ನ ನೋಡ್ಬಿಟ್ಟು ಲಾಸ್ಟ್ ಎಪಿಸೋಡ್ನ ನೋಡ್ಬಿಡಿ, ಸಕ್ಕದಾಗಿರತ್ತೆ. ಸೊ ಈ ವ್ಲಾಗಲ್ಲಿ ನಾವು ಎಲ್ಲಿಂದ ಎಲ್ಲಿಗೆ ಹೋಗ್ತೀವಿ ಅಂದ್ರೆ, ಲಾಸ್ಟ್ ವ್ಲಾಗಲ್ಲಿ ಈಶಾ ಸ್ಟೇ ಮಾಡಿದ್ವಲ್ಲ, ಸೊ ಈಶಾಯಿಂದ ಬಂದ್ಬಿಟ್ಟು ಸೀದಾ ನಾವು ವಾಲ್ಪಾರೆಗೆ ಹೋಗ್ತಾ ಇದೀವಿ. ಸೊ ಬನ್ನಿ ವ್ಲಾಗ್ ಒಳಗೆ ಹೋಗೋಣ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಪಕ್ಕ ಬೆಲ್ ಐಕಾನ್ ಒಂದಿರತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಅಪ್ಕಮಿಂಗ್ ವ್ಲಾಗ್ಸ್ ಅಂತೂ ಇನ್ನೂ ಕ್ರೇಜಿಯಾಗಿರುತ್ತೆ. ಓಕೆ ಬನ್ನಿ ವ್ಲಾಗ್ ಒಳಗೆ ಹೋಗೋಣ. ಓಕೆ ಬನ್ನಿ. ಇಲ್ಲಿಂದ ವಾಲ್ಪಾರೆ ಎಷ್ಟು ಕಿಲೋಮೀಟರ್ ಇದೆ ಅಂದರೆ 126 ಕಿಲೋಮೀಟರ್ ಐತೆ. ಆ್ಯಕ್ಚುಲಿ ಬೆಳಗ್ಗೆ ಬೇಗ ಹೋಗೋಣ ಅಂತ, ಯಾಕಂದರೆ ರೂಟ್ ಚೆನ್ನಾಗಿರುತ್ತೆ. ಸನ್ರೈಸ್ ಟೈಮಲ್ಲಿ ಅಲ್ಲಿದ್ದರೆ ಚೆನ್ನಾಗಿರುತ್ತೆ ಅಂತ ಬೆಳಗ್ಗೆ 4:30 ಆ ಥರ ಎದ್ದಿದ್ದೆ. ನೆನ್ನೆ ನೈಟು ವೀಡಿಯೋ ಅಪ್ಲೋಡ್ ಮಾಡಿರೋದು ನೋಡ್ತೀನಿ, ವೀಡಿಯೋ ಅಪ್ಲೋಡೇ ಆಗಿಲ್ಲ. ಆಮೇಲೆ ಬೆಳಗ್ಗೆ ಎದ್ದು ಇನ್ನೊಂದ್ಸರಿ ಅಪ್ಲೋಡ್ ಮಾಡಿಬಿಟ್ಟು ಅದು ಅಪ್ಲೋಡ್ ಆಗೋಷ್ಟರಲ್ಲಿ ಬೈಕಿಗೆ ಬಂದು ಚೈನ್ ಲೂವ್ ಎಲ್ಲ ಮಾಡಿ ಇವಾಗ ಹೋಗ್ತಾ ಇದ್ದೀನಿ. ಆ್ಯಂಡ್ ಲೈಟಾಗಿ ಸನ್ರೈಸ್ ಆಗ್ತಾ ಇದೆ. ಪೆಟ್ರೋಲು 1 ಪಾಯಿಂಟ್ ಐತೆ, ಹಾಕ್ಸ್ಕೊಂಡು ಹೋಗ್ಬಿಡೋಣ ಬನ್ನಿ. ಸುಮ್ಮನೆ ಯಾಕೆ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಪೆಟ್ರೋಲ್ ಎಲ್ಲೂ ಇಲ್ಲ ಅಂದರೆ ಕಷ್ಟ ಆಗ್ಬಿಡುತ್ತೆ. ಕ್ಯಾಮ್ರಾ, ಯೂಟ್ಯೂಬ್ ಚಾನಲ್ ಮಾಸ್ ಚಾನ್, ಹಾಂ, CHAN. ಎಷ್ಟು ಹಾಕಿದ್ರು? 728 ರುಪೀಸ್. ಆಲ್ಮೋಸ್ಟ್ 7 ಲೀಟರ್ಸ್ಗೆ 378 ಓಡಿದೆ. ಆಲ್ಮೋಸ್ಟ್ 55 ಒಳಗೆ ಕೊಟ್ಟಿದ್ದಾನೆ ಮೈಲೇಜು. ಹೊಟ್ಟೆ ಬೇರೆ ಹೆವಿ ಹಶು ಆಗ್ತಿದೆ. ನೆನ್ನೆ ನೈಟು ಈಶಾಯಿಂದ ಬರಬೇಕಾದ್ರೆ ನನ್ನ ರೂಮ್ ಪಕ್ಕನೇ ಒಂದು ಹೋಟೆಲ್ ಇತ್ತು. ಅಲ್ಲಿ ಬಂದ್ಬಿಟ್ಟು ಈ ಪರೋಟಲ್ಲೇ ಕೊತ್ತು ಪರೋಟ ಅಂತ ಸಿಗತ್ತೆ, ಈ ಸೈಡೆಲ್ಲ ಫುಲ್ ಫೇಮಸ್ ಅದು. ಅದನ್ನು ತಿಂದಿದ್ದೆ, ಬಟ್ ಆದರೂ ಯಾಕೋ ನೈಟ್ ಹೊಟ್ಟೆ ಹಶುನೇ ಕಮ್ಮಿ ಆಗಿರಲಿಲ್ಲ. ಯಾಕಂದರೆ ಎಡಿಟಿಂಗ್ ಮಾಡ್ತಾ ತಲೆ ರನ್ ಆಗಿ ತಿಂದಿದ್ದೆಲ್ಲ ಖಾಲಿಯಾಗಿ ಹೋಗ್ಬಿಡ್ತು. ಇವಾಗ ಸಿಕ್ಕಾಪಟ್ಟೆ ಹೊಟ್ಟೆ ಹಶು ಆಗ್ತಾಯಿದೆ. ಮುಂದೆ ಹೋಗೋಣ ಬನ್ನಿ, ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಟೀ ಕಾಫಿ ಬ್ರೇಕ್ ತಗೊಂಡು ಹಾಗೆ ಜೊಯ್ಯಿ ಅಂತ ವಾಲ್ಪಾರೆ ಸೈಡ್ ಹಾರ್ಬಿಡೋಣ. ನಮ್ಮ ಗೂಗಲ್ ಅಕ್ಕ ಬೇರೆ ಕಿಲೋಮೀಟ್ರು 107 ತೋರಿಸ್ತವ್ರೆ. ಬಟ್ ಏನಂದರೆ ಒಂದು ಒಳ್ಳೆ ಹೈವೇ ಕನೆಕ್ಟ್ ಆಗ್ತಿಲ್ಲ ಈ ರೋಡು. ಫುಲ್ಲು ನೋಡಿ ಥರ ಆಫ್ ರೋಡೆ, ಫುಲ್ ಕುಲುಕ್ಸ್ತಾ ಐತೆ ರೋಡು. ಹಿಂಗೋ ಗೂಗಲ್ ಅಕ್ಕ ಒಂದು ಒಳ್ಳೆ ಹೈವೇಗೆ ಕರ್ಕೊಬಂದ್ಬಿಡ್ತೀರಿ. ಇಲ್ಲಿಂದ ಸೀದಾ 96 ಕಿಲೋಮೀಟ್ರ್ ಅಷ್ಟೇ, ಜಾಲಿಯಾಗಿ ಹೋಗ್ಬೋದು. ಇದು ಬಂದ್ಬಿಟ್ಟು ಪೊಲ್ಲಾಚಿ ಸೈಡ್ ರೂಟ್ ಮೇಲಿಂದ ಹೋಗುತ್ತೆ. ಪೊಲ್ಲಾಚಿಗಿನ್ನ 31 ಕಿಲೋಮೀಟರ್ಸ್ ಐತೆ. ಬರ್ಬೇಕಾದ್ರೆ ಬೋರ್ಡ್ ಹಾಕಿದ್ರು, ನೋಡಿದೆ. ಆ್ಯಂಡ್ ಇಲ್ಲೆಲ್ಲ ಬಂದ್ಬಿಟ್ಟು ಸಿಗ್ನಲ್ಸ್ ಜಾಸ್ತಿ ಇದೆ. ಅವಾಗಲೇ ಬರ್ಬೇಕಾದ್ರೆ ಒಂದು 2-3 ಸಿಗ್ನಲ್ ದಾಟಿ ಬಂದೆ. ಒಂದೊಂದು ಸಿಗ್ನಲಲ್ಲೂ 100 ಸೆಕೆಂಡ್ ಹಾಕಿಟ್ಟವ್ರೆ. ಬಟ್ ಅರ್ಲಿ ಮಾರ್ನಿಂಗ್ ಅಂತ ಎಲ್ಲ ಪಾಸಾಗಿ ಹೋಗ್ಬಿಡ್ತವ್ರೆ ಇಲ್ಲಿ ಲೋಕಲ್ ಪೀಪಲ್ಸು. ನಾವು ಬೇಡ ಅಂತ ಸಿಗ್ನಲಲ್ಲಿ ನಿಂತ್ಕೊಂಡು ಬಂದೆ. ಹೈವೇ ಸೈಡ್ ಬರುತ್ತೆ, ಎಲ್ಲಾದರೂ ನಿಲ್ಲಿಸ್ಬಿಟ್ಟು ಟೀ ಹಾಕೋಣ ಅಂದರೆ ಬ್ಯಾರಿಗೇಡ್ ಹಾಕಿಟ್ಬಿಟ್ಟವ್ರೆ ಇಲ್ಲಿ. ಸೊ ನಾರ್ಮಲ್ ನ್ಯಾಷನಲ್ ಹೈವೇ ಎಲ್ಲ ಇರುತ್ತಲ್ಲ ಆ ಥರ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಫುಲ್ಲು ಸೇಫ್ಟಿ ಮಾಡಿ ಬ್ಯಾರಿಗೇಟೆಲ್ಲ ಹಾಕಿಟ್ಟವ್ರೆ. ಸಾಕಾಗೈತೆ ನೋಡೋದಕ್ಕೆ ರೋಡು. ಅರ್ಲಿ ಮಾರ್ನಿಂಗ್ ಅಷ್ಟೇ, ಇಲ್ಲ ಅಂದರೆ ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಆಗಿಬಿಡುತ್ತೆ. ಯಾಕಂದರೆ ಫುಲ್ ಸಿಟಿ ಇದು, ಫುಲ್ ಟ್ರಾಫಿಕ್ ಆಗಿಬಿಡುತ್ತೆ. ನಾವು ಅರ್ಲಿ ಮಾರ್ನಿಂಗ್ ಹೊರಡೋದಕ್ಕೆ ರೀಸನು ಇದು ಒಂದು. ಈ ಬ್ರಿಡ್ಜ್ ನೋಡಿ, ಕೋಚಿಂಕಿ ಬ್ರಿಡ್ಜ್, ಪಬ್ಜಿ ಆ ಥರನೇ ಐತೆ ನೋಡೋದಕ್ಕೆ. ಅವಾಗಿಂದ ಈ ಹೈವೇ ಫುಲ್ ಮಜಾ ಕೊಡ್ತೈತೆ, ಸ್ಮೂತಾಗೈತೆ ರೋಡು. ಸೊ ಒಂದು 15 ಕಿಲೋಮೀಟ್ರ್ ಬಂದಿರ್ತೀನಿ, ಗೊತ್ತೇ ಆಗಿಲ್ಲ ಅಷ್ಟು ಓಡಿಸ್ಕೊಂಡ್ಬಂದಿದ್ದೀನ ಅಂತ. MCS ಈ ಅಂಗಡಿಯಲ್ಲೇ ಇವಾಗ ಕಾಫಿ ಕುಡಿದ್ವಿ. ಒಳಗೆ ಯಾಕೆ ಬ್ಲಾಗ್ ಮಾಡಿಲ್ಲ ಅಂದರೆ ಅಣ್ಣ ಫುಲ್ಲು ಸಾಕಾಕೋಗ್ಬಿಟ್ಟವ್ರೆ, ಡಿಚಿಕ್ ಅಂತ. ಕಾಪಿ ರೇಟ್ಸ್ ಏನಾದ್ರು ಬಂದ್ಬಿಡುತ್ತೆ ಅಂತ ಬ್ಲಾಗ್ ಏನೂ ಮಾಡಿಲ್ಲ ರೀ. ವಾಲ್ಪಾರೆ ಇನ್ನು ಜಸ್ಟ್ 44 ಕಿಲೋಮೀಟರ್ಸ್ ಅಷ್ಟೇ MCS ಇರೋದು. ಈ ಥರ ಟೂರಿಸ್ಟ್ ಸ್ಪಾಟ್ ಕಡೆ ರೂಮ್ ಸಿಗೋದೇ ಕಷ್ಟ. ಯಾಕಂದರೆ ರೂಮ್ ಬಂದ್ಬಿಟ್ಟು ಜಾಸ್ತಿ ಹೇಳ್ತಾರೆ, ಅಥವಾ ನಮಗೆ ಸೆಟ್ ಆಗಿರಲ್ಲ. ರೂಮ್ ಬಂದ್ಬಿಟ್ಟು ನಮಗೆ ಒಂದು 800-900 ಬಜೆಟಲ್ಲಿ ಸಿಕ್ಕಿದ್ರೇ ಸಾಕು. ನೆನೆ ಸಿಕ್ಕಿತ್ತಲ್ಲ ಆ ಥರ. ನಾವು ಜಾಸ್ತಿ ಮಲ್ಗೋದು ಇಲ್ಲ ರೂಮಲ್ಲಿ, ಜಾಸ್ತಿ ರೂಮಲ್ಲೇ ಇರಲ್ಲ. ಜಸ್ಟ್ ಒಂದು 2 to 3 ಅವರ್ಸ್ ಮಾತ್ರ ರೂಮಲ್ಲಿ ಮಲಗ್ತೀವಿ. ಅದಕ್ಕೆ ಯಾಕೆ ಅಷ್ಟು ಕೊಡೋದು ಅಂತ ನನ್ನ ಯೋಚನೆ. ನಾರ್ಮಲ್ ಆ್ಯಾವ್ರೇಜ್ ರೂಮ್ ಇದ್ರೂ ಸಾಕು. ಒಂದು ನಾರ್ಮಲ್ ಚಾಪೆ ಇದ್ರೂ ನಾವು ಮಲ್ಗಿ ಎದ್ದು ಹೋಗ್ಬಿಡ್ತೀವಿ ನೆಕ್ಸ್ಟು ರೈಡ್ಗೆ. ನಮಗೆ ಮೇನ್ ರೈಡ್ ಮಾಡಬೇಕು ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಬೇಕು. ಈ ಬೆಟ್ಟ ನೋಡಿ ಎಷ್ಟು ದೊಡ್ಡದಾಗೈತೆ, ಸಾಕಾಗಿ. ಐ ಚಿನೋ ನೀನಜಿ ಚಿನೋ ಕೋತಿಗೂ ಅದೇ ಅಂದ್ಬಿಡೋಣ. ಡೈಲಾಗ್ ಚೆನ್ನಾಗೈತೆ ಅದು. ಬಾಲಾಜಿ ಟೆಂಪಲ್, ಶೋಲೆಯಾರ್, ವಾಲ್ಪಾರೆ. ಓಕೆ, ವೆಲ್ಕಮ್ ಟು ಅಣ್ಣಾಮಲೈ ಟೈಗರ್ ರಿಸರ್ವ್. ಒಳಗೆ ಎಂಟ್ರ್ ಆಗ್ತಾ ಇದೀವಿ MCS. ಈಗ ಟಿಕೆಟ್ ಏನಾದ್ರು ಕೊಡ್ಬೇಕಾ? ಟಿಕೆಟ್ ತಗೋಬೇಕಂತೆ, ಹೇರಿ ತಗೋಬತ್ತೀನಿ. ಓಕೆ ಬನ್ನಿ ಹೋಗೋಣ. ಜಸ್ಟ್
ಟಿಕೆಟ್ ತಗೊಂಡ್ರು ಅಷ್ಟೇ ಅವರು. ಇಲ್ಲಿ ಒಂದು ಬೈಕಿಗೆ 100 ರೂಪಾಯಿ, ಕಾರ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಲೋಕಲ್ ಪೀಪಲ್ಸ್ಗೆ ನಾರ್ಮಲಾಗಿ ಅಲೋಡ್ ಐತೆ, ಬಟ್ ನಮ್ಮ ಥರ ಔಟ್ಸೈಡರ್ಸ್ ಬರ್ತೀವಿ ಅಂದರೆ ಟಿಕೆಟ್ ತಗೊಂಡು ಕಳಿಸ್ತಾರೆ. ಓ ಲೆಫ್ಟ್ ಸೈಡು ದೊಡ್ಡ ರಿವರ್ ಐತೆ ಯಾವುದೋ, ಇದ್ರ ಡ್ಯಾಮೇ ಅಲ್ಲಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಬೋರ್ಡ್ ಹಾಕಿದ್ರಲ್ಲ, ಇದ್ರ ಡ್ಯಾಮೇ ಇರಬೇಕು ಎನ್ಸೇಸ್. ವಾ ಕ್ರೇಜಿ. ಘಾಟ್ ಸೆಕ್ಷನ್ ಬಿಗಿನ್ಸ್, ಡ್ರೈವ್ ಕೇರ್ಫುಲಿ. ಓಕೆ. ಅಯ್ಯೋ ಏನು ಸಾಕಾಗಿದೆ. ಇದರಲ್ಲಿ ಒಂದೇ ಒಂದು ಅಂಕಲ್ ಬಂದ್ಬಿಟ್ಟು ತೆಪ್ಪದಲ್ಲಿ ಮೀನು ಹಿಡಿತವ್ರೆ, ನೋಡೋದಕ್ಕೆ ಅಷ್ಟು ಸಾಕಾಗಿದೆ. ಇವಾಗ ಗೊತ್ತಾಯ್ತು ಎಮ್ಸೆಸ್ ಏನಕ್ಕೆ ಎಲ್ಲರೂ ವಾಲ್ಪರೆ ಅಂತಾರೆ ಅಂತ. ಏನು ಸಾಕಾಗಿದೆ ಗೊತ್ತಾ ಬೆಟ್ಟ. ಇಲ್ಲಿ ನೋಡೋದಕ್ಕೆ ಒಂಥರ ಲೈಕ್ ಕಪ್ಪಾಗೈತೆ ಬೆಟ್ಟ, ಅದ್ರ ಮೇಲೆ ಸನ್ಸೆಟ್ ಬಿದ್ದು ಒಂಥರ ನೋಡೋದಕ್ಕೆ ಸಕ್ಕದಾಗೈತೆ. ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ವಾಟರ್ ಫಾಲ್ಸ್ ಸಿಗುತ್ತೆ ನಿಮ್ಗೆ ಹೋಗ್ಬೇಕಾರೆ. ಈ ಥರ ಚೆನ್ನಾಗಿದೆಯಲ್ಲ. ಆ ಫಾಲ್ಸ್ಗೆ ಬ್ಯಾರಿಗೇಟ್ ಹಾಕ್ಬಿಟ್ಟವ್ರೆ, ಫಾಲ್ಸ್ ನೀನು ಈ ಕಡೆ ಬರಬಾರ್ದು, ನೀನು ಬೇರೆ ಕಡೆ ಹೋಗಬೇಕು ಅಂತ. ಆ್ಯಕ್ಚುಲಿ ಅಲ್ಲಿ ಏನಕ್ಕೆ ಹಾಕಿದ್ದಾರೆ ಅಂದರೆ ಬೇರೆಯವ್ರು ಬಂದು ಸ್ನಾನ ಮಾಡಬಾರ್ದು ಅಂತ. ಬಟ್ ನಾವು ಮಹಾರಾಷ್ಟ್ರಲ್ಲಿ ಈ ಥರ ಎಷ್ಟು ಸ್ಪಾಟ್ಸ್ಗಳು ನೋಡಿದ್ದೀವಿ ಎಮ್ಸೆಸ್. ರೋಡಲ್ಲಿ ಹೋಗ್ತಾನೆ ಒಂದು 10-20 ಫಾಲ್ಸ್ ಸಿಗೋದು. ಅಲ್ಲಿ ನೋಡಿ ನನಗೆ ಬೇಜಾರಾಗೋಯ್ತು. ಅದರಿಂದ ಈ ಥರ ನನಗೆ ಫಾಲ್ಸ್ ನೋಡಿದ್ರೆ ವಾವ್ ಅನ್ಸಲ್ಲ, ಚೆನ್ನಾಗಿದೆ ಅನ್ಸುತ್ತೆ ಅಷ್ಟೇ. ಈ ಥರ ನೇಚರ್ ನೋಡೋದೇ ಒಂಥರ ಮಜಾ. ಅದೇನೋ ಗೊತ್ತಿಲ್ಲ, ಎಷ್ಟು ಮ್ಯಾನ್ ಮೇಡ್ ಥಿಂಗ್ಸ್ ಇದೆ, ಬಟ್ ಅದನ್ನೆಲ್ಲ ನೋಡಿದಾಗ ಈ ಥರ ಖುಷಿ ಆಗಲ್ಲ. ಆ ನೇಚರ್ ನೋಡಿದಾಗಲೇ ಆ ನಿಜವಾದ ಖುಷಿ ಅನ್ನೋದು ಫೀಲ್ ಆಗೋದು. ಇಲ್ಲಿ ಜಾಸ್ತಿ ಹೇರ್ ಪಿನ್ ಬೆಂಡ್ಸು ಇಲ್ಲಿ ಮುಂದೆಯಿಂದ ಸ್ಟಾರ್ಟ್ ಆಗುತ್ತೆ ಎಮ್ಸೆಸ್. ಒಂದು 12 or 15 ಸಮಥಿಂಗ್ ಐತೆ. ಬರ್ಬೇಕಾದ್ರೆ ಬೋರ್ಡ್ ಏನೋ ಹಾಕಿದ್ರು, ಅಲ್ಲಿ ನೋಡಿದೆ, ಸರಿಗೆ ನೋಟಿಸ್ ಮಾಡಿರಲಿಲ್ಲ. ಹೇರ್ ಪಿನ್ ಬೆಂಡ್ಸ್ ಎಲ್ಲ ಏನಿಲ್ಲ, ಜಾಲಿಯಾಗಿ ಹೋಗ್ಬಿಡ್ಬೋದು. ಹೆವಿ ಲೋಡ್ ವೆಹಿಕಲ್ಸ್ ಬಂದರೆ ಮಾತ್ರ ಸ್ವಲ್ಪ ಕಷ್ಟ. ಪ್ಯಾನಿಕ್ ಆಗಬಾರ್ದು ಜಾಸ್ತಿ ರೈಡ್ ಮಾಡಬೇಕಾದ್ರೆ. ಮೇಜರಾಗಿ ಕಾರ್ನರಿಂಗ್ ಮಾಡಬೇಕಾದ್ರೆ ಸ್ಪಾಟಿಂಗ್ ಕಲ್ತ್ಕೊಳ್ಳಿ ಎಮ್ಸೆಸ್. ಸ್ಪಾಟಿಂಗ್ ನೀವು ಮಾಡೋ ಥರನೇ ನಿಮ್ಮ ಗಾಡಿ ಹೋಗುತ್ತೆ, ನೀವು ಎಲ್ಲಿ ನೋಡ್ತೀರ ಅಲ್ಲಿ ಹೋಗುತ್ತೆ. ನಾನಿದು ತುಂಬ ಸರಿ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ಸೊ ನನಗೆ ಅವಾಗಿಂದನೂ ಗೊತ್ತಿತ್ತು ಈ ಟೆಕ್ನಿಕ್ಕು. ಇದೇನಪ್ಪ ಗುಹೆ ಒಳಗೆ ಹೋಗ್ತೈತೆ. ಉಯ್ ಕ್ರೇಜಿ. ಅವಾಗಿಂದ ಆನೆ, ಹುಲಿ ಅವ್ರ ಫೋಟೋಲ್ಲಿ ಹಾಕಿದ್ದಾರೆ, ಬಟ್ ರಿಯಲಲ್ಲಿ ದರ್ಶನ ಕೊಟ್ಟಿಲ್ಲ ಯಾರು. ನಾಳೆ ಮೇ ಬಿ ನಾವು ಅದಿರಪಲ್ಲಿ ರೂಟ್ ಹೋಗ್ತೀವಲ್ಲ, ಅಲ್ಲಿ ಏನಾದರೂ ಆದರೂ ಆಗ್ಬೋದು. ಯಾಕಂದರೆ ಆ ರೂಟಲ್ಲಿ ಜಾಸ್ತಿ ಆನೆ ಓಡಾಟ ಇದೆ ಅಂತೆ. ನೋಡುವ ಬನ್ನಿ ಏನೇನಾಗುತ್ತೆ ಆ ರೂಟಲ್ಲಿ ಅಂತ. MCS ವಾಲ್ಪಾರೆ ಎಂಟರ್ ಆಗೋಯ್ತು, ಬಟ್ ಇನ್ನೂ 20 ಕಿಲೋಮೀಟರ್ಸ್ ಐತೆ. ಬಟ್ ಈ 20 ಕಿಲೋಮೀಟರ್ಸ್ ಏನೈತೆ ಫುಲ್ಲು ಸ್ವರ್ಗ. ನಮಗೆ ಕಣ್ಣಿಗೆ ಕಾಣಿದ ದೂರ ಅಷ್ಟು ಫುಲ್ಲು ಟೀ ಎಸ್ಟೇಟೇ. ಈ ಟೀ ಎಸ್ಟೇಟಲ್ಲಿ ಗಾಡಿ ಓಡಿಸ್ತಾ ಇದ್ರೆ ಹೆಂಗೆ ಅನ್ನಿಸ್ತೈತೆ ಗೊತ್ತಾ, ಒಂಥರ ಕೂಲಾಗಿ ಚಿಲ್ಲಾಗಿ ಆ ವೆದರ್ಗೆ ಸಾಕಾದಾಗ ಅನ್ನಿಸ್ತೈತೆ. ಫುಲ್ ವ್ಯೂ, ಇಲ್ಲಿ ರೋಡಲ್ಲೇ ಸುಮ್ಮನೆ ವ್ಯೂ ಪಾಯಿಂಟ್ಸ್ಗಳು ಸಿಗುತ್ತೆ. ವಾವ್, ಅಲ್ಲಿ ನೋಡಿ ಮುಂದೆ ಅವೆಲ್ಲ ಟೀ ಎಸ್ಟೇಟ್ಗಳೇ, ಗ್ರೀನ್ ಆಗಿರೋದೆಲ್ಲ. ಏನಿದೆ ನೋಡಿ ವ್ಯೂ ಇಲ್ಲಿಂದ. ಆ್ಯಕ್ಚುಲಿ ಇವಾಗ ಟ್ರೈಪಾಡಲ್ಲಿ ಹಾಕ್ಬಿಟ್ಟು ವೀಡಿಯೋ ಮಾಡೋಣ ನಾನು ಸೇರಿ ಅಂತ ಟ್ರೈಪಾಡ್ ಇಟ್ಟೆ. ಇಲ್ಲಿ ಒಡೆ ಗಾಡಿ ನಿಲ್ತಾನೆ ಇಲ್ಲ ಟ್ರೈಪಾಡು. ಅದೇ ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಕಲ್ಲು ಸಿಗ್ತಾ ಇಲ್ಲ ಇಲ್ಲಿ ಬಿಡೋಣ ಅಂದರೆ. ನೋಡಿ ಹೆಂಗೆ ಹೊಡಿತೈತೆ ಗಾಡಿ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಇಟ್ಟಿದ್ದೆ ನಾನು ಟ್ರೈಪಾಡು, ಆ ಕಡೆ ದಬ್ಬಾಕೊತ್ತು. ಆ ಕಡೆ ಆಳ ಏನಿಲ್ಲ, ಹೋಗಿ ಎತ್ಕೊಬಂದೆ. ಆಳ ಏನಾಗುತ್ತಂದರೆ ಫೋನ್ ಹೋಗ್ಬಿಟ್ಟಿರೋದು. ಇಡಿ ಏನಾದ್ರು ಟ್ರೈ ಮಾಡಿ ಒಂದು ಕ್ಲಿಪ್ ತಗೊಂಡು ಹಾಗೆ ಹೋಗೋಣ ಆಮೇಲೆ. ಓ ಹೆಂಗಿದೆಯಪ್ಪ ಜಾಗ ಇಲ್ಲಿ. ಇಲ್ಲಿ ನಿಲ್ಸಿಲ್ಲ ಅಂದರೆ ಟ್ರಾವೆಲರ್ ಮಾನನೇ ಹೋಗ್ಬಿಡುತ್ತೆ. MCS ಇದು ನಮ್ಮ ಸೆಕೆಂಡ್ ಟೀ ಬ್ರೇಕ್. ಬಾಯ್ನಾ. ಆ್ಯಕ್ಚುಲಿ ಇಲ್ಲೊಂದು ಮಸ್ತ್ ಫನ್ ಆಗೋಯ್ತು. ಏನು ಫನ್ ಅಂದರೆ, ನಾನು ಟೀ ಕುಡಿತಾ ಇದ್ದೆ, ಓಕೆನಾ. ಇವಾಗ ಬಾಯ್ ಹೇಳಿದ್ನಲ್ಲ, ಆ ಕಾರಲ್ಲಿ ಒಂದು 4 ಜನ ಇದ್ದರು. ಸೊ ಅವ್ರು ಬಂದ್ಬಿಟ್ಟು ನನ್ನ ಹತ್ರ ಕೇಳಿದ್ರು, ಟ್ರಾವೆಲೇ ಮಾಡ್ತಿರ್ತೀರಲ್ಲ, ಏನು ಮಾಡ್ತೀರಾ ಅಂತ. ಅಣ್ಣ ಟ್ರಾವೆಲೇ ಮಾಡೋದಣ್ಣ ಅಂತ ಹೇಳ್ಕೊಂಡು ಫನ್ ಮಾಡ್ತಾಯಿದ್ವಾ. ಆಮೇಲೆ ಎಲ್ಲಿಂದ ಬರ್ತಾಯಿದ್ದೀರಾ ಹಾಗೆ ಹೇಗೆ ಅಂತ ಮಾತಾಡ್ತಾ ಇದ್ವಿ. ಸೊ ಆ ಥರ ಮಾತಾಡ್ಬೇಕಾದ್ರೆ ಒಂದು ಅಣ್ಣ ಬಂದ್ಬಿಟ್ಟು ಕೇಳಿದ್ರು, ಬ್ಯಾಂಗ್ಳೂರಿಂದ ಬರ್ತಾ ಇರೋದಾ ಅಂತ. ಹ್ಞೂ ಹೌದಾ, ನಾ ಬ್ಯಾಂಗ್ಳೂರಿಂದನೇ ಬರ್ತಾ ಇರೋದು ಅಂತ ಹೇಳಿದೆ. ಆಮೇಲೆ ಅವ್ರ ಜೊತೆ ಇನ್ನೊಬ್ರು ಇದ್ರು, ಮತ್ತು ಗಾಡಿ ಕರ್ನಾಟಕ ಅಂತ ಆಕೈತೆ ಅಂತ ಶಾಕಾಗಿ ನೋಡ್ತವ್ರೆ. ಅಯ್ಯೋ ಫುಲ್ಲು ಫನ್ ಆಗೋಯ್ತು. ಅವ್ರು ಕೇಳಿದ್ ಕೂಡ ಶಾಕ್ ಅನ್ಸಿಲ್ಲ, ಅವ್ರೊಂದು ರಿಯಾಕ್ಷನ್ ಕೊಟ್ಟರು ನೋಡಿ. ಅಯ್ಯೋ ಫುಲ್ ಫನ್ನು.